ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ನಾನಿವತ್ತು ಒಂದು ಸೂಪರ್ ನೇಚರ್ ಎಸ್ಕೇಪಿಂಗ್ಗೆ ಹೊರಟಿದ್ದೀನಿ, ಶಿವಪುರಿ ಟ್ರೆಕ್ಕಿಂಗ್. ಆ್ಯಂಡ್ ಇವಾಗ ನಾನು ಇಲ್ಲೇ ಇದ್ದೀನಿ. ಸೊ ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಅಲ್ಲಿದೆ ಮೇಯ್ನು ಎಂಟ್ರೆನ್ಸು. ಸೊ ಅಲ್ಲಿಂದ ನಾವು ಟಿಕೆಟ್ ಪರ್ಚೇಸ್ ಮಾಡಿ ಶಿವಪುರಿ ಟ್ರೆಕ್ಕಿಂಗ್ ಪಾಯಿಂಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. 4 hours ಟ್ರೆಕ್ಕಿಂಗ್ ಇರುತ್ತೆ. ಆ್ಯಂಡ್ ಇದು ನನ್ನ ಫಸ್ಟ್ ಟ್ರೆಕ್ಕಿಂಗ್. ನೋಡೋಣ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸು ನಿಮ್ಮ ಜೊತೆಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಬನ್ನಿ, ಫಸ್ಟು ಟಿಕೆಟ್ ತೊಗೊಂಡು ಒಳಗೆ ಹೋಗೋಣ. ಸೊ ಇದು ಮೈನ್ ಎಂಟ್ರೆನ್ಸು ಆ್ಯಂಡ್ ಟಿಕೆಟ್ ಪಾಯಿಂಟ್ ಅಲ್ಲಿದೆ. ಸೊ ನಾನು ಟಿಕೆಟು ತೊಗೊಂಡಾಗಿದೆ, 600 rupees NPR. ಸೊ ಬನ್ನಿ ಒಳಗೆ ಹೋಗೋಣ. ಇದು ಶಿವಪುರಿ ನಾಗಾರ್ಜುನ್ ನ್ಯಾಷನಲ್ ಪಾರ್ಕ್. ಆ್ಯಂಡ್ ಇಲ್ಲಿಂದ 11 kilometers ಸಮಥಿಂಗ್ ಮೇಲೆ ಟ್ರೆಕ್ ಮಾಡ್ಕೊಂಡು ಹೋಗಬೇಕು. ನನಗೆ ಗೊತ್ತಿರೋ ಥರ ಮ್ಯಾಕ್ಸಿಮಮ್ 4 to 5 hours ಆಗುತ್ತೆ ಫುಲ್ಲು ಪೀಕಿಗೆ ಹೋಗೋಕ್ಕೆ. ನಾನು ಟ್ರೈ ಮಾಡ್ತೀನಿ ಫುಲ್ ಪೀಕಿಗೆ ಹೋಗೋಕ್ಕಾಗುತ್ತಾ ಅಂತ, ಯಾಕಂದರೆ ಟೈಮು ಅಷ್ಟೊಂದಿಲ್ಲ ನನ್ನ ಹತ್ರ. ಸೊ ಬೆಳಿಗ್ಗೆನೇ ಎದ್ದು ಟ್ರೆಕ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅನ್ಫಾರ್ಚುನೇಟ್ಲಿ ಸ್ವಲ್ಪ ಲೇಟಾಗಿದ್ದರಿಂದ ನಾನಿಲ್ಲಿ ಬರೋಷ್ಟರಲ್ಲೇ 11 o'clock ಆಗಿದೆ. ಆ್ಯಂಡ್ ನೋಡೋಣ ಎಷ್ಟು ದೂರ ಮೇಲೆ ಹೋಗೋಕ್ಕಾಗುತ್ತೆ. ಸೊ ಈ ಟ್ರೆಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಈ ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಬನ್ನಿ ಹೋಗೋಣ. ಸೊ ಇಲ್ಲಿ ಎಲ್ಲ ಬೋರ್ಡ್ ಇದೆ ನೋಡಿ, ಶಿವಪುರಿ ಪೀಕು, ಬಾಗದ್ವಾರು, ಬಿಷ್ಣೋದ್ವಾರ್. ಸೊ ನಾವು ಹೋಗ್ತಾ ಇರೋದು ಬಿಷ್ಣೋದ್ವಾರ್. ಅಲ್ಲಿದೆ ಥರ್ಡು. 1 hour 30 minutes ಆಗುತ್ತೆ ಬಿಷ್ಣೋದ್ವಾರ್ ಹೋಗೋದಕ್ಕೆ ಇಲ್ಲಿಂದ. ಆ್ಯಂಡ್ ಈ ಕಡೆ ಹೋದರೆ ನಾಗಿಗುಂಬ, ತ್ರಿಬೇರ್, ಸುಂದರಿ ಜಲ್, ಡಾಬ್ ಡ್ಯಾಮ್, ಬಾಗದ್ವಾರ್. ಸೊ ನಾವು ಹೊರಟಿರೋದು ಬಿಷ್ಣೋದ್ವಾರ್ಗೆ. ಬಿಷ್ಣೋದ್ವಾರ್ ಈ ಕಡೆ ಹೋಗಬೇಕು ಲೆಫ್ಟ್ಗೆ. ಸೊ ಹೋಗೋಣ ನಾವು. ಸೊ ನಾವಿನ್ನೂ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿ ಒಂದು ಸ್ವಲ್ಪ ದೂರ ಕೂಡ ಆಗಿಲ್ಲ, ಮೇ ಬಿ ಒಂದು 1 kilometer ಕೂಡ ಆಗಿಲ್ಲ. ಸೊ ಆಗಲೇ ಎಷ್ಟು ದಟ್ಟವಾಗಿರುವಂಥ ಕಾಡನ್ನ ನೀವು ನೋಡ್ಬೋದು. ರೋಡನ್ನು ನೋಡಿ ನೀವು ಹೇಗಿದೆ ಅಂತ. ಸೊ ಅಲ್ಲಿ ಜರಿ ಕಾಣಿಸ್ತಿದೆ. ಕಾಡೊಳಗೆ ಎಷ್ಟು ತಣ್ಣಗಿದೆ ಅಂದರೆ, ಈ ಹೊಡಿತೋರ ಬೇಸಿಗೆಗಾಲದಲ್ಲಿ ಇಂಥ ಪ್ಲೇಸ್ಗೆ ಬರಬೇಕು ಟ್ರೆಕ್ಕಿಂಗ್ಗೆ. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಇಲ್ಲಿದೆ ನೋಡಿ ಒಂದು ಚಿಕ್ಕ ಜರಿ. ಸೊ ಅದು ಮೇಲೆಯಿಂದ ಹರಿದು ಬರ್ತಾ ಇದೆ ಜರಿ. ಸೊ ಇಲ್ಲೊಂದು ಸಣ್ಣದಾದ ಜರಿ ಹರಿತಾ ಇದೆ. ಆ್ಯಂಡ್ ಟ್ರೆಕ್ಕಿಂಗ್ ಮಾಡೋದಕ್ಕೆ, ಸೈಕ್ಲಿಂಗ್ ಮಾಡೋದಕ್ಕೆ ಇದೊಂದು ಒಳ್ಳೆ ಪ್ಲೇಸು. ಸೊ ನೋಡಿ ಎಲ್ಲರೂ ಹೀಗೆ ಸೈಕ್ಲಿಂಗ್ ಮಾಡ್ತಾರೆ. ವಾವ್, ಜರಿ ನೋಡಿ ಹೇಗಿದೆ. ಎಲ್ಲ ಫುಲ್ ನೀರೇ ಇದೆ ನೋಡಿ. ವಾವ್, ಸೂಪರ್ ಆಗಿದೆ ಗುರು. ಏನು ಸಕ್ಕತ್ತಾಗಿದೆ ನೋಡಿಗೋರು. ನೇಚರ್ ಪವರ್ ಅಂದ್ರೆ ಇದು. ಆ್ಯಂಡ್ ಈ ನೀರು ಕುಡಿಯೋಕ್ಕೆ ಯೋಗ್ಯವಾಗಿರೋ ನೀರು. ಸೊ ಬನ್ನಿ ಟ್ರೈ ಮಾಡೋಣ ಹೇಗಿದೆ ಅಂದ್ಬಿಟ್ಟು.
ತಣ್ಣಗಿದೆ ಗುರು ನೀರು. ಸಖತ್ತಾಗಿದೆ. ಟ್ರಕ್ಕಿಂಗ್ ಅಂತೂ ಎಕ್ಸ್ಪೀರಿಯೆನ್ಸು ನೋಡಿ ಹೆಂಗಿದೆ. ಏನು ಹೇಳೋಕ್ಕೆ ಮಾತೇ ಬರೋಲ್ಲ, ಆ ಥರ ಇರುತ್ತೆ. ಈ ಥರ ಒಂದು ಪೀಸ್ಫುಲ್ ಸೈಲೆಂಟಾಗಿರೋ ಪ್ಲೇಸಲ್ಲಿ ಬಂದು ಅದು ಸೋಲೋವಾಗಿ ಎಕ್ಸ್ಪ್ಲೋರ್ ಮಾಡ್ತಾ ಇರ್ಬೇಕಾದ್ರೆ ನಮಗಾಗೋವಂಥ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ನಮ್ಮ ಮುಂದಿನ ಜರ್ನಿ, ಮುಂದಿನ ಟ್ರಕ್ನ ಹಾಗೆ ಕಂಟಿನ್ಯೂ ಮಾಡೋಣ. ಸೊ ಈ ಶಿವಪುರಿ ನ್ಯಾಷನಲ್ ಪಾರ್ಕ್ ಟ್ರಕ್ಕಿಂಗ್ ರೂಟಲ್ಲಿ ನೀವೇನಾದರೂ ಲಕ್ಕಿ ಆಗಿದರೆ ಸೊ ವೈಲ್ಡ್ ಆ್ಯನಿಮಲ್ ನೋಡೋದಕ್ಕೂ ಕೂಡ ಚಾನ್ಸಸ್ ಇರುತ್ತೆ. ಚೀತಾಸ್ ಇರುತ್ತೆ ಇಲ್ಲಿ, ಆ್ಯಂಡ್ ಬೇರೆ ಬೇರೆ ವೈಲ್ಡ್ ಆ್ಯನಿಮಲ್ಸ್ ಎಲ್ಲ ಇರುತ್ತೆ. ಸೊ ಲಕ್ಕಿಲಿ ಆ ಥರ ಏನಾದರೂ ನೋಡೋಕ್ಕೆ ಚಾನ್ಸ್ ಸಿಕ್ಕಿದ್ರೆ, ದೂರದಿಂದ ನೋಡೋಕ್ಕೆ ಸಿಕ್ಕಿದ್ರೆ ಸಾಕು, ಬೇರೆ ಏನೂ ಆಗದೇ ಇದ್ದರೆ ಅಷ್ಟೇ ಸಾಕು. ಸ್ವಲ್ಪ ಸ್ಲಿಪಿ ಆಗೋ ಥರ ಇದೆ ನೋಡಿ ಇದು. ಬಟ್ ವಾಟರ್ ಫಾಲ್ಸ್ ಅಂತೂ ಮಾತ್ರ ಸಕ್ಕತ್ತಾಗಿದೆ ಇವರು. ಸೊ ಇವರೆಲ್ಲ ನೋಡಿ ಲೋಕಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಹೇಗೆ. ಸೊ ಆ ಫಾಲ್ಸ್ ಮೇಲೆ ಹೋಗೋದಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ. ನೋಡಿ ಹೇಗಿದೆ. And climb this like this. ಹೆಂಗೆಲ್ಲ ಕ್ಲೈಮ್ ಮಾಡಬೇಕು ಗುರು. ನೇಚರ್ನ ನೋಡ್ಬೇಕಂದ್ರೆ ಸಕ್ಕತ್ತಾಗಿದೆ ಪ್ಲೇಸ್. ಬಬ್ಬಾಲ್ ಪ್ಲೇಸ್ ಮ್ಯಾನ್. ವಾವ್. ಕಾಡು ಒಳಗೆ ಹೋಗೋದು ಒಂಥರ ಅಡ್ವೆಂಚರ್. ನನಗೆ ತುಂಬ ಖುಷಿ ಕೊಡುವಂಥ ವಿಷಯ. ತುಂಬ ಕ್ಯೂರಿಯಾಸ್ ಆಗಿರ್ತೀನಿ ನಾನು ಕಾಡೊಳಗೆ ಇರಬೇಕಾದ್ರೆ. ಈ ಥರ ಕ್ಲೈಂಬಿಂಗ್ ಮಾಡಿಕೊಂಡು ನಮ್ಮ ಹತ್ರ ಇರೋಂಥ ಫಾಲ್ಸ್ನ ನೋಡಿಕೊಂಡು ಇಂಥ ವ್ಯೂ ಸಿಗುತ್ತೆ ಇಲ್ಲಲ್ಲ. ಬಟ್ಟು ಕಾಡುಗಳು ಎಷ್ಟು ಸುಂದರವಾಗಿರುತ್ತೋ ಅಷ್ಟೇ ಡೇಂಜರಸ್ಗೂ ಕೂಡ ಇರುತ್ತೆ. ಪ್ರತಿಯೊಂದನ್ನು ಮೈಂಡಲ್ಲಿ ಇಟ್ಕೊಂಡು ನೀವು ಟ್ರ್ಯಾಕ್ ಮಾಡಬೇಕಾಗುತ್ತೆ. ವಾವ್, ಹೆಂಗಿದೆ ಗುರು ನೋಡೋದು ಗುರು ಪ್ಲೇಸು. ಏನು ಸಖತ್ತಾಗಿದೆ ಈ ಫಾಲ್ಸು. ತುಂಬ ಚಿಕ್ಕ ಚಿಕ್ಕ ಜರಿಗಳು, ಬಟ್ ಆದರೆ ನೋಡೋಕ್ಕಂತೂ ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿದೆ ಪ್ಲೇಸಸ್ ಎಲ್ಲ. ಸೊ ಇಲ್ಲಿಂದ ಮೇನ್ ಟ್ರೆಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನೋಡಿ, ಇಲ್ಲಿಂದ ಮೇಲೆ ಹೋಗಬೇಕು ಬಿಸ್ನುದಾರ್ಗೆ. ಸೊ ಇಲ್ಲಿಂದ ಮೇಲೆ ಹೋಗಬೇಕು ಬಿಸ್ನುದಾರ್ಗೆ. ನೋಡೋಣ. ಸಾರಿ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಸೊ ಎಷ್ಟು ಜನ ಇದ್ದಾರೆ ನೋಡಿ ಈ ವಾಟರ್ ಫಾಲ್ಸಲ್ಲಿ. ಆ್ಯಂಡ್ ಈ ವಾಟರ್ ಫಾಲ್ಸ್ ನೋಡಿ ಎಲ್ಲಿದೆ, ಫುಲ್ಲು ಕಂಪ್ಲೀಟ್ ಇನ್ಸೈಡ್ ದ ಹುಡ್ಸ್, ಅಂದರೆ ಫುಲ್ ಜಂಗಲ್ ಒಳಗೆ ಇದೆ, ಕಾಡು ಒಳಗೆ ಇರೋಂಥ ವಾಟರ್ ಫಾಲ್ಸ್ ಇದು ಬಂದಿರೋದು ನಾವು ಟ್ರೆಕ್ ಮಾಡಿಕೊಂಡು. ತುಂಬ ಚೆನ್ನಾಗಿದೆ ಈ ಪ್ಲೇಸು.
ಸೊ ಹೆಂಗಿದೆ ನೋಡಿ ಎಲ್ಲ ಪ್ಲೇಸು. ಇಲ್ಲಿ ನದಿ ಒಳಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಸಖತ್ತಾಗಿದೆ ಒಳಗೆ ಅಂತೂ ಪ್ಲೇಸು. ಸೊ ಆಫ್ಟರ್ 2.5-3 kilometers ಆಫ್ ಟ್ರಕ್ಕಿಂಗ್ ಫೈನಲಿ ನಾವು ಬಿಷ್ಣೋದಾರ್ ದೇವಸ್ಥಾನ ಹತ್ರ ಬಂದಿದ್ದೀರಿ. ಇಲ್ಲಿ ಶಿವನ ದೇವಸ್ಥಾನ ನೋಡಿ. ಸೊ ಈ ಶಿವನ ಗುಹೆ, ಶಿವನ ದೇವಸ್ಥಾನ. ಸೊ ಈ ದೇವಸ್ಥಾನನ ನೋಡೋದಕ್ಕೆ ನಾವು 3 hours ಟ್ರಕ್ ಮಾಡಿಕೊಂಡು ಮೌಂಟೇನ್ ಹತ್ಕೊಂಡು ಬಂದಿದ್ದೀರಿ, ನದಿಗಳಲ್ಲಿ ನಡ್ಕೊಂಡು. ತುಂಬ ಚೆನ್ನಾಗಿದೆ ಈ ಪ್ಲೇಸ್. ಸೊ ಶಿವ ಎಲ್ಲರನ್ನೂ ಕಾಪಾಡಪ್ಪ, ಎಲ್ಲರನ್ನೂ ಚೆನ್ನಾಗಿಟ್ಟಿರು. ತುಂಬ ಚೆನ್ನಾಗಿದೆ ಪ್ಲೇಸು, ತುಂಬ ತಿಕ್ಕಾಗಿ, ಸೈಲೆಂಟಾಗಿ, ಬರ್ಡ್ ಸೌಂಡು, ವಾಟರ್ ಸೌಂಡು, ಮೈಂಡ್ ರಿಲ್ಯಾಕ್ಸಿಂಗ್ ಆಗಿದೆ ಈ ಪ್ಲೇಸು. ಸೊ ಈಗ ತಾನೇ ಜಸ್ಟ್ ಅಲ್ಲಿ ಬಿಸ್ಕೆಟ್ ತಂದು ಕುತ್ಕೊಂಡು ತಿಂದೆ. ಆ್ಯಂಡ್ ಇಲ್ಲಿ ನದಿ ಒಳಗೆ ಇದ್ದೀನಿ. ಸೊ ಹಂಗೇ ಬಂದು ಇಲ್ಲಿ ನೋಡಿದ್ರೆ, ಇಲ್ಲಿ ನೋಡಿ ಗುರು ಹಳ್ಳ ಹೆಂಗಿದೆ. ಅಲ್ಲಿ ನೋಡಿ ಬೆಟ್ಟ ಎಲ್ಲ, ನೀರು ಮಳೆಗಾಲದಲ್ಲಿ ಬರೋ ನೀರಿಗೆ ಹೊಡೆಯೋ ಫೋರ್ಸ್ಗೆ ಕಲ್ಲೇ ಕರಗೋಗಿದೆ ನೋಡಿ, ಎಷ್ಟು ಕರಗೋಗಿದೆ ಕಲ್ಲು. ಇನ್ನು ಈ ಮಳೆಗಾಲದಲ್ಲಿ ಬರುವಂಥ ನೀರು ಇನ್ನು ಎಷ್ಟು ಫೋರ್ಸ್ ಆಗಿರಬೇಡ, ಇಷ್ಟು ಮಟ್ಟಿಗೆ ಈ ಕಲ್ಲನ್ನ ಸವದಿದೆ, ಕರಗಿಸಿದೆ ಅಂದರೆ ಇನ್ನು ವಾಟರ್ ಪವರು ಸುಮ್ಮನೆ ಇಮ್ಯಾಜಿನ್ ಮಾಡಿ ನೋಡಿ ವಾಟರ್ ಪವರ್ ಎಷ್ಟಿರ್ಬೋದು ಅಂತ. ಇದು ನನ್ನ ಫಸ್ಟ್ ಟ್ರಕ್ಕು. ಸೊ ಫಸ್ಟ್ ಟ್ರಕ್ಕಲ್ಲೇ ನನಗೆ ತುಂಬ ಖುಷಿಯಾಯಿತು, ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನೇಚರ್ ಜೊತೆ ಆ್ಯಂಡ್ ಇಲ್ಲಿರೋ ಫಾಲ್ಸ್ನ ನೋಡಿ, ನೇಚರ್ನ ನೋಡಿ ತುಂಬಾ ಖುಷಿಯಾಯಿತು. ಆ್ಯಂಡ್ ನನ್ನ ಜೊತೆ ನೀವು ಟ್ರಾವೆಲ್ ಮಾಡಿ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದೇ ರೀತಿ ಮತ್ತೊಂದು ವಿಶೇಷವಾದ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ನಮಸ್ಕಾರ, ಜೈ ಕರ್ನಾಟಕ ಮಾತೆ.